ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಹಾಗೇನೆ ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಈ ಸರ್ತಿ ಮೂಡುಬಿದ್ರೆ ಅಡ್ವೆಂಚರ್ ಡ್ರೈವ್ ಅಂತ 4th ಎಡಿಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಈಗಾಗಲೇ 3 ಎಡಿಷನ್ ಅನ್ನು ನಾವು ಆಲ್ರೆಡಿ ಮಾಡಿದ್ದೇವೆ. ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ನಮಗೆ ಗೊತ್ತಿದ್ದ ಹಾಗೆ 1993ರಿಂದ ರ್ಯಾಲಿಗಳನ್ನು ಮೂಡುಬಿದ್ರೆಯಲ್ಲಿ ಮಾಡಿಕೊಂಡು ಬರ್ತಾ ಇದ್ದಾರೆ. ಇದರಲ್ಲಿ ಇವರ ಫೇಮಸ್ ರ್ಯಾಲಿ ಹೇಳಿದ್ರೆ 1988ರಲ್ಲಿ ಹಿಲ್ ಕ್ಲೈಮ್ ಮತ್ತೆ ಹಿಲ್ ಡೌನ್ ಅಂತ ರ್ಯಾಲಿಗಳನ್ನು ಮಾಡಿಕೊಂಡು ಬಂದು ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ಗೆ ಒಳ್ಳೆ ಹೆಸರಿದೆ ಮೋಟರ್ ಸ್ಪೋರ್ಟ್ ಕಮ್ಯುನಿಟಿಯಲ್ಲಿ. ಸೊ ಇದರ ಆಗಿನ ಪ್ರೆಸಿಡೆಂಟ್ ಆಗಿದ್ದಂತ ಅಭಯ್ ಚಂದ್ರ ಜೈನ್ ರವರು ಈಗ ನಾವು ಅವರನ್ನು ಗೌರವಾಧ್ಯಕ್ಷರಾಗಿ ಮಾಡಿ ಕುಲ್ದೀಪ್ ಎಂ ಮತ್ತೆ ಪ್ರತಾಪ್ ಮತ್ತೆ ಅಭಿಜಿತ್ ಅಣ್ಣ ಇವರು 3 ಜನ ಇದನ್ನು 2013 ವರೆಗೆ ಒಳ್ಳೆ ರೀತಿಯಲ್ಲಿ ಪ್ರತಿ ವರ್ಷ ರ್ಯಾಲಿಗಳನ್ನು ಮಾಡಿಕೊಂಡು ಬರ್ತಾ ಇದ್ರು. 2013 ನಂತರ ಬೆದ್ರೆ ಅಡ್ವೆಂಚರಸ್ ಕ್ಲಬ್ ಅಂತ ನಾವು ಒಂದು ಯುವಕರೆಲ್ಲ ಸೇರಿಕೊಂಡು ಒಂದು ಕ್ಲಬ್ ಅನ್ನು ಮಾಡಿ 2013 ನಂತರ ಅವರೊಟ್ಟಿಗೆ ಕೈ ಜೋಡಿಸಿಕೊಂಡು ನಾವು ಪ್ರತಿ ವರ್ಷ ರ್ಯಾಲಿಯನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದೇವೆ. ಆ ನಿಟ್ಟಿನಲ್ಲಿ ನಾವು ಈ ಸರ್ತಿ TSD ಫಾರ್ಮೆಟ್ ರ್ಯಾಲಿಗಳನ್ನು ಆದಷ್ಟು ಒತ್ತು ಕೊಟ್ಕೊಂಡು ನಾವು ಮಾಡ್ತಿದ್ದೇವೆ. ಯಾಕೆ ಹೇಳಿದ್ರೆ ಇಲ್ಲಿ ನಮಗೆ ಸ್ಥಳಾವಕಾಶ ಮತ್ತೆ ರೋಡ್ಗಳ ಸಮಸ್ಯೆಗಳೆಲ್ಲ ಇರುವುದರಿಂದ ನಮಗೆ ಸ್ಪೀಡ್ ರ್ಯಾಲಿಗಳನ್ನು ಮಾಡ್ಲಿಕ್ಕೆ ಮೂಡುಬಿದ್ರೆಯಲ್ಲಿ ಸ್ವಲ್ಪ ಕಷ್ಟ. ಮೂಡುಬಿದ್ರೆಯಲ್ಲಿ ಆಗಲಿ ಮಂಗಳೂರಲ್ಲಿ ಆಗಲಿ ಸ್ವಲ್ಪ ಕಷ್ಟ ಉಂಟು ಇದನ್ನು ಮಾಡ್ಲಿಕ್ಕೆ. ಸೊ ನಾವು TSD ಫಾರ್ಮೆಟ್ ರ್ಯಾಲಿಗಳನ್ನು ಮಾಡಿಕೊಂಡು ಬರ್ತಿದ್ದೇವೆ. TSD ಫಾರ್ಮೆಟ್ ರ್ಯಾಲಿಗಳ ಏನಾಗ್ತದೆ ಅಂತ ಹೇಳಿದ್ರೆ ಟೈಮ್ ಸ್ಪೀಡ್ ಡಿಸ್ಟೆನ್ಸ್ ರ್ಯಾಲಿ ಅಂತ ನಾವು ಅವರಿಗೊಂದು ಮ್ಯಾಪ್ ಅನ್ನು ಕೊಟ್ಟಿರ್ತೇವೆ, ಅದರಲ್ಲಿ ಕಿಲೋಮೀಟರ್ ಅನ್ನು ಕೊಟ್ಟಿರ್ತೇವೆ. ಆ ಕಿಲೋಮೀಟರ್ ಮ್ಯಾಪ್ ಮತ್ತೆ ಟೈಮ್ ಝೋನ್ ಅನ್ನು ಕೊಟ್ಟಿರ್ತೇವೆ. ಇಷ್ಟನೇ ಕಿಲೋಮೀಟರ್ ಇಂದ ಇಷ್ಟೇ ಕಿಲೋಮೀಟರ್ಗೆ ಈ ಸ್ಪೀಡ್ ಅಲ್ಲಿ ಹೋಗ್ಬೇಕು ಅಂತ ನಾವು ಒಂದು ಟೈಮ್ ಝೋನ್ ಕೊಟ್ಟಿರ್ತೇವೆ. ಆ ಟೈಮ್ ಝೋನ್ ಅಲ್ಲಿ ಅವ್ರು ಡ್ರೈವ್ ಮಾಡ್ತಾರೆ. ಯಾವುದೇ ಕಾರುಗಳು 60 ಕಿಲೋಮೀಟರ್ ಸ್ಪೀಡ್ ಇಂದ ಮೇಲೆ ಹೋಗುದಿಲ್ಲ. ಎಲ್ಲಾ ಕಾರುಗಳು ಎಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಅನ್ನು ಫಾಲೋ ಮಾಡಿಕೊಂಡೇ ಹೋಗ್ತಾರೆ. ಯಾರು ಟ್ರಾಫಿಕ್ ವೈಲೇಷನ್ ಮಾಡುವಾಗೆ ಇಲ್ಲ. ಇದು ಅವರಿಗೆ ನಾವು ಇದು ಈ ರ್ಯಾಲಿದು ಕಾನ್ಸೆಪ್ಟ್ ಇದು. ಸೊ ಇದು ಸ್ವಲ್ಪ ಸುಲಭ ಆಗ್ಲಿ ಅಂತ ನಾವು ಇಷ್ಟು ಸಮಯದಿಂದ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಸೊ ಯಾಕೆ ಹೇಳಿದ್ರೆ ಆರ್ಗನೈಸಿಂಗ್ ಸುಲಭ. ನಮಗೆ ಈ ಸರ್ತಿ ಏನಾಯ್ತು ಅಂತ ಹೇಳಿದ್ರೆ ಮೊನ್ನೆ ನಮಗೆ ಒಂದು 3 ತಿಂಗಳ ಹಿಂದೆ ನಮಗೆ ಕರ್ನಾಟಕ ಟೂರಿಸಂ ಮತ್ತೆ ಕೋಸ್ಟಲ್ ಟೂರಿಸಂ ಡೆವಲಪ್ಮೆಂಟ್ ಇಂದ ನಮಗೊಂದು ಕಾಲ್ ಬಂತು. ಅವರು ನಮ್ಮನ್ನು ಇನ್ವೈಟ್ ಮಾಡಿ ಈ ಮೋಟರ್ ಸ್ಪೋರ್ಟ್ಸ್ ಅನ್ನು ನಾವು ಕರ್ನಾಟಕ ಟೂರಿಸಂಗೆ ಮತ್ತೆ ಕೋಸ್ಟಲ್ ಕರ್ನಾಟಕ ಟೂರಿಸಂ ಕೌನ್ಸಿಲ್ಗೆ ಆಡ್ ಮಾಡಬೇಕು ಅಂತ ನಮ್ಮನ್ನೊಂದು DC ಅವರು ನಮಗೊಂದು ಇನ್ವಿಟೇಷನ್ ಅನ್ನು ಕೊಟ್ಟಿದ್ರು. ಸೊ ನಾನು ಅದನ್ನು ರೆಪ್ರೆಸೆಂಟೇಷನ್ ಮಾಡಿದೆ. ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಬೆದ್ರೆ ಅಡ್ವೆಂಚರಸ್ ಕ್ಲಬ್ಬಿನ ವತಿಯಿಂದ ನಾನು ಹೋಗಿ ಅವರಿಗೆ ರೆಪ್ರೆಸೆಂಟೇಷನ್ ಮಾಡಿ ನಮ್ಮ ಪ್ರೆಸೆಂಟೇಷನ್ ಅನ್ನು ಅವರಿಗೆ ಕೊಟ್ಟೆ. ಅಲ್ಲಿ ನೆರೆದಿದ್ದಂತ ಎಲ್ಲರೂ ಸಹ ತುಂಬಾ ಇಂಪ್ರೆಸ್ ಆಗಿ ಅವ್ರು ಹೇಳಿದ್ರು ಇದನ್ನು ನಾವು ಸೀರಿಯಸ್ ಆಗಿ ನಾವು ಇದನ್ನು ಆಡ್ ಮಾಡಬೇಕು ಕೋಸ್ಟಲ್ ಕರ್ನಾಟಕ ಟೂರಿಸಂ ಮತ್ತೆ ಕರ್ನಾಟಕ ಟೂರಿಸಂಗೆ ಈ ಮೋಟರ್ ಸ್ಪೋರ್ಟ್ ಅನ್ನು ಆಡ್ ಮಾಡಬೇಕು ದಕ್ಷಿಣ ಕನ್ನಡದಲ್ಲಿ ಅಂತ DC ಅವರೇ ನಮಗೆ ಒತ್ತು ಕೊಟ್ಟರು. ಮತ್ತೆ DC ಅವರೇ ನಮಗೆ ಮಾರ್ಗದರ್ಶನ ಕೊಟ್ಟು ಆದಷ್ಟು ಬೇಗ ಒಂದು ಆಗಸ್ಟ್ ಅಲ್ಲಿ ನೀವು ಇವೆಂಟ್ ಅನ್ನು ಮಾಡಬೇಕು ಅಂತ ನಮಗೊಂದು ಅವರು ಸೂಚನೆಯನ್ನು ಕೊಟ್ಟಿದ್ರು. ಅವರ ಮೇರೆಗೆ ಒಂದು ಶಾರ್ಟ್ ಟೈಮ್ ಅಲ್ಲಿ ನಾವೊಂದು ಈ ರ್ಯಾಲಿಯನ್ನು ಆರ್ಗನೈಸ್ ಮಾಡಿದ್ದೇವೆ. ಸೊ ಈಗ DC ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಮತ್ತೆ ಕೋಸ್ಟಲ್ ಕರ್ನಾಟಕ ಟೂರಿಸಂ ಕೌನ್ಸಿಲ್ನವರು ಇಬ್ರು ಸೇರಿಕೊಂಡು ಬೆದ್ರೆ ಅಡ್ವೆಂಚರಸ್ ಕ್ಲಬ್, ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಹಾಗೇನೆ ಫೆಡರೇಷನ್ ಆಫ್ ಮೋಟರ್ ಸ್ಪೋರ್ಟ್ಸ್ ಕ್ಲಬ್ ಆಫ್ ಇಂಡಿಯಾ ಅವರದ್ದು ಪರ್ಮಿಷನ್ ನಮಗೆ ಎಲ್ಲದಕ್ಕೆ ಸಿಗಬೇಕು. ಯಾಕೆ ಹೇಳಿದ್ರೆ ಅವರ ರೆಗ್ಯುಲೇಷನ್ಸ್ ಪ್ರಕಾರ ಮಾಡಿ ಆಗ್ತದೆ. ಎಲ್ಲ ರೀತಿಯಾದಲ್ಲಿ ಸೇಫ್ಟಿಗಳನ್ನು ನಾವು ಮಾಡ್ಬೇಕಾಗ್ತದೆ. ಯಾಕೆ ಹೇಳಿದ್ರೆ ಗವರ್ಮೆಂಟ್ ಆಫ್ ಇಂಡಿಯಾದಿಂದಾನೇ ಒಂದು ಅಫಿಷಿಯಲ್ ಕೂಡ ಬಂದು ನಮ್ಮನ್ನು ಅಫಿಷಿಯೇಟ್ ಮಾಡ್ತಾರೆ. ಯಾವುದೇ ತಪ್ಪುಗಳನ್ನು ಅವ್ರು ಮಾಡ್ಲಿಕ್ಕೆ ಬಿಡುವುದಿಲ್ಲ. ಸೊ ಇದರಲ್ಲಿ ನಾವು ಈ ಸರ್ತಿ ಆಗಸ್ಟ್ 24-25ಕ್ಕೆ ಈ ಮೂಡುಬಿದ್ರೆ ಅಡ್ವೆಂಚರ್ ಡ್ರೈವ್ 2024 4th ಎಡಿಷನ್ ಅನ್ನು ನಾವು ಮಾಡ್ತಾ ಇದ್ದೇವೆ. ಈ ಸರಿಯ ರ್ಯಾಲಿಯಲ್ಲಿ ನಾವು ಪ್ರತಿ ಸರ್ತಿನೂ ನಾವು ಮಾಡಿದಾಗೆ ಈ ಸರ್ತಿ ಕೂಡ ನಾವು ಮೂಡುಬಿದ್ರೆಯ ಪ್ರೈಮ್ ಲೊಕೇಶನ್ಸ್ ಯಾವುದೆಲ್ಲ ದೇವಸ್ಥಾನಗಳು, ಯಾವುದೆಲ್ಲ ಮಸೀದಿ ಅಥವಾ ಯಾವುದೆಲ್ಲ ಒಳ್ಳೊಳ್ಳೆ ಚರ್ಚ್ಗಳೇ ಉಂಟು, ಮತ್ತೆ ಎಲ್ಲೆಲ್ಲ ನಮ್ಮ ಸ್ಪಾಟ್ಸ್ ಉಂಟು, ಈಗ ಕೊಂಜಕಲ್ ಸ್ಪಾಟ್ಸ್ ಆ ತರದ್ದು ಸ್ಪಾಟ್ಸ್ಗಳಿಗೆಲ್ಲ ಇವರು ಒಂದು ರೌಂಡ್ ಅನ್ನು ಹೊಡಿದ್ದಾರೆ. ಎಲ್ಲ ಕಡೆ ಆದಷ್ಟು ಜಾಗಗಳಿಗೆ ನಾವು ಕರ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರನ್ನು ಸಹ ಕಾಂಪಿಟೇಟರ್ಸ್ ನಮಗೆ ತಮಿಳುನಾಡಿಂದ ಬರ್ತಿದ್ದಾರೆ, ಕೇರಳದಿಂದ ಬರ್ತಾ ಇದ್ದಾರೆ, ಮತ್ತೆ ಲೋಕಲ್ ಮೂಡುಬಿದ್ರೆಯಿಂದ ಬರ್ತಿದ್ದಾರೆ, ಚಿಕ್ಕಮಗಳೂರಿಂದ ಬರ್ತಾ ಇದ್ದಾರೆ. ಹಾಗೇನೆ ಕೋಲ್ಕತ್ತಾದಿಂದ ಸಹ ನಮಗೊಂದು 2-3 ಎಂಕ್ವೈರಿಗಳು ಬಂದಿದೆ. ಆದ್ರೆ ಎಷ್ಟು ಅವರು ಬರ್ತಾರೆ ಇಲ್ಲ ಅಂತ ನಮಗೆ ಗೊತ್ತಿಲ್ಲ. ಗೋವಾದಿಂದ 2 ಎಂಕ್ವೈರಿಗಳು ಉಂಟು, ಮುಂಬೈಯಿಂದ 2 ಎಂಕ್ವೈರಿಗಳು ಉಂಟು, ಪುಣೆಯಿಂದ 2 ಎಂಕ್ವೈರಿಗಳು ಉಂಟು. ಆದ್ರೆ ಎಷ್ಟು ಜನ ಕನ್ಫರ್ಮ್ ಆದ್ರೆ ತಮಿಳ್ನಾಡಿನವರು ಎಲ್ಲ ಕನ್ಫರ್ಮ್ ಮಾಡಿದ್ದಾರೆ, ಎಂಟ್ರಿಯನ್ನು ಕನ್ಫರ್ಮ್ ಮಾಡಿದ್ದಾರೆ. ಆಲ್ರೆಡಿ ಅವರು ಆನ್ ದಿ ವೇ ಇದ್ದಾರೆ. ನಾಳೆ ಇಲ್ಲಿ ಬಂದು ಎಲ್ಲರೂ ಸಹ ಸೇರ್ಕೊಳ್ತಾ ಇದ್ದಾರೆ. ಸೊ ಈ ರ್ಯಾಲಿ ಬಂದ್ಬಿಟ್ಟು 2 ದಿವಸ ನಡೀತದೆ, 24 ಮತ್ತೆ 25. 24ನೇ ತಾರೀಕಿಗೆ ಅಂದ್ರೆ ನಾಳೆ ಬೆಳಿಗ್ಗೆ ರಿಜಿಸ್ಟ್ರೇಷನ್ ಇರ್ತದೆ ಇವರಿಗೆ. ಬೆಳಿಗ್ಗೆ 10 ಗಂಟೆಯಿಂದ 3 ಗಂಟೆವರೆಗೆ ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ನಡೀತಾ ಇರ್ತದೆ. ರಿಜಿಸ್ಟ್ರೇಷನ್ ಫಾರ್ಮಾಲಿಟೀಸ್ ಅಲ್ಲಿ ನಾವು ಅವರ ಡ್ರೈವಿಂಗ್ ಲೈಸೆನ್ಸ್, ಗಾಡಿದ್ದು ಡಾಕ್ಯುಮೆಂಟ್ಸ್, ಇನ್ಶೂರೆನ್ಸ್ ಎಲ್ಲ ಚೆಕ್ ಮಾಡ್ತೇವೆ ನಾವು ಅದರಲ್ಲಿ. ಅದೆಲ್ಲ ಎಲಿಜಿಬಲ್ ಇದ್ರೆ ಮಾತ್ರ ಅವರು ಸೆಕೆಂಡ್ ಸ್ಟೆಪ್ಗೆ ನಾವು ಕಳಿಸ್ತೇವೆ. ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಇದರಲ್ಲಿ 3 ಗಂಟೆ ನಂತರ 3 ಗಂಟೆಯಿಂದ 4 ಗಂಟೆವರೆಗೆ ಸ್ಕೂಟಿನಿ ನಿಂತಾಗ್ತದೆ, ವೆಹಿಕಲ್ ಸ್ಕೂಟಿನಿ ನಿಂತಾಗ್ತದೆ. ವೆಹಿಕಲ್ ಸ್ಕೂಟಿನಿಯಲ್ಲಿ ನಾವು ವೆಹಿಕಲ್ ಇದೆಲ್ಲ ಸ್ಟೆಬಿಲಿಟೀಸ್ ಅನ್ನು ನಾವು ನೋಡ್ತೇವೆ.
ಅವರ ಸೇಫ್ಟಿ ಸ್ಟೆಬಿಲಿಟೀಸ್ ಅಂದ್ರೆ ಸೀಟ್ ಬೆಲ್ಟ್ಸ್ ಆಗಿರ್ಬೋದು, ಹಾರ್ನ್ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು ಎಲ್ಲ ನಾವು ನೋಡಿ ಅದು ಎಲಿಜಿಬಲ್ ಇದ್ರೆ ಅವರನ್ನು ನಾವು ಪಾಸ್ ಮಾಡ್ತೇವೆ. ಅವ್ರು ಪಾಸ್ ಆದ್ರೆ ನೆಕ್ಸ್ಟ್ ಅವರಿಗೆ ಇರೋದು 4 ಗಂಟೆಗೆ ಡ್ರೈವರ್ಸ್ ಬ್ರೀಫಿಂಗ್ ಅಂತ ಇರ್ತದೆ. ಡ್ರೈವರ್ಸ್ ಬ್ರೀಫಿಂಗ್ ಅಂತ ಹೇಳಿದ್ರೆ ಈ ರ್ಯಾಲಿ ಹೇಗೆ ನಡೀತದೆ, ಇದರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು. ನಾನು ಆಗಲೇ ಹೇಳಿದಾಗೆ ಈ ರ್ಯಾಲಿ 60 ಕಿಲೋಮೀಟರ್ ಮೇಲೆ ಸ್ಪೀಡ್ ಇಂದ ಹೋಗುದಿಲ್ಲ ಯಾವುದೇ ರೋಡ್ಗಳಲ್ಲಿ, ಮತ್ತೆ ಆನ್ ಗೋಯಿಂಗ್ ಟ್ರಾಫಿಕ್ ಅಲ್ಲೇ ರ್ಯಾಲಿಗಳು ನಡೀತದೆ. ಹಾಗಾಗಿರುವ ಎಲ್ಲ ಮಿನಿಮಮ್ ಸ್ಪೀಡ್ ಅದರಲ್ಲಿ 5 ಕಿಲೋಮೀಟರ್ ಸ್ಪೀಡ್ ಅಲ್ಲಿ ಹೋಗ್ಲಿಕ್ಕೆ ಇರ್ತದೆ ಕೆಲವು ಸೆಕ್ಷನ್ ಎಲ್ಲ ಅವರಿಗೆ. ಸೊ ಸ್ಟೂಡೆಂಟ್ಸ್ ಕೆಟಗರಿ, ಮತ್ತೆ ಲೇಡೀಸ್ ಕೆಟಗರಿ, ಕಪಲ್ಸ್ ಕೆಟಗರಿ, ಬೆದ್ರ ಲೋಕಲ್ ಅಂದ್ರೆ ಮೂಡುಬಿದ್ರೆ ಅವರಿಗೆ ಮಾತ್ರ. ಕ್ಲಬ್ ಕೆಟಗರಿ ಹೇಳಿದ್ರೆ ಯಾವ ಕ್ಲಬ್ ಕೂಡ ಆಗ್ತದೆ, ಅದಕ್ಕೇನು ಪ್ರಿಸ್ಕ್ರೈಬ್ ಇದಿಲ್ಲ, ಲೆಟರ್ ತಂದ್ರೆ ಆಯ್ತು ಅವರ ಕ್ಲಬ್ ಇಂದ. ಹಾಗೇನೆ ಕಾಪರೇಟ್ ಕೆಟಗರಿ ಅಂತ ಉಂಟು. ಕಾಪರೇಟ್ ಕೆಟಗರಿ ಅಂದ್ರೆ ಕಂಪನಿಯಿಂದ ಬರುವವರಿಗೆ ಅವ್ರು ಸಹ ಲೆಟರ್ ತಂದ್ರೆ ಆಯ್ತು ನಮಗೆ. ಸೊ ನಾಳೆ ಎಕ್ಸ್ಪರ್ಟ್ ಕೆಟಗರಿ ಅವರಿಗೆ ಮಾತ್ರ ನೈಟ್ ಸ್ಟೇಜ್ ಇರ್ತದೆ, ಬಾಕಿ ಯಾವುದೇ ಕೆಟಗರಿಗಳಿಗೆ ಸಹ ನಾಳೆ ನೈಟ್ ಸ್ಟೇಜ್ ಇರುವುದಿಲ್ಲ. ನೈಟ್ ಸ್ಟೇಜ್ ಅಂದ್ರೆ ರಾತ್ರಿ ಅವರು ಡ್ರೈವ್ ಮಾಡ್ತಾರೆ, ರಾತ್ರಿ ಡ್ರೈವ್ ಮಾಡ್ತಾರೆ. ಟೋಟಲ್ 67 ಕಿಲೋಮೀಟರ್ ಇದು ನಾಳೆ ಡ್ರೈವ್ ಇರ್ತದೆ ಅವರಿಗೆ. ನಾಳೆ 6:30ಗೆ ಸ್ಟಾರ್ಟ್ ಆಗ್ತದೆ ಅದು, ಕ್ರಮೇಣ 8:30 9 ಗಂಟೆ ಒಳಗೆ ಮುಗಿತದೆ ಅದು ಎಲ್ಲ ಸಹ. ಅದು ಎಕ್ಸ್ಪರ್ಟ್ ಕೆಟಗರಿ ಅವರಿಗೆ ಮಾತ್ರ ಇರ್ತದೆ. ಸೊ ನಾಳೆದು ಕಾರ್ಯಕ್ರಮ ಹಾಗಿರ್ತದೆ. ಆದಿತ್ಯವಾರದ್ದು ಕಾರ್ಯಕ್ರಮ ಬೆಳಿಗ್ಗೆ 9 ಕಾಲಕ್ಕೆ ನಾವು ಫ್ಲಾಗ್ ಆಫ್ ಸೆರೆಮನಿಯನ್ನು ಪುನಃ ಇಟ್ಕೊಂಡಿದ್ದೇವೆ. ನಾವು ಯಾರಾದ್ರೂ ಗೆಸ್ಟ್ ಗಳೆಲ್ಲ ಬಂದ್ರೆ ನಾವು ಆಗ ಸಹ ಅಪರ್ಚುನಿಟಿಯನ್ನು ಕೊಡ್ತೇವೆ. ನಾವು 9 ಕಾಲ ಅಂದ್ರೆ 9:30ಗೆ ಫಸ್ಟ್ ಕಾರ್ ಸ್ಟಾರ್ಟ್ ಆಗ್ತದೆ ನಮ್ಮಲ್ಲಿಂದ. ಎಲ್ಲ ಕೆಟಗರಿ ಅವರು ಸಹ ಪಾರ್ಟಿಸಿಪೇಟ್ ಮಾಡ್ತಾರೆ ಅದರಲ್ಲಿ. 9 ಕಾಲಕ್ಕೆ 9:30ಗೆ ಫಸ್ಟ್ ಕಾರ್ ಸ್ಟಾರ್ಟ್ ಆದ್ರೆ ಕ್ರಮೇಣ 115 ಕಿಲೋಮೀಟರ್ ಮೂಡುಬಿದಿರೆ ತಾಲೂಕಿನ ಒಳಗೇನೆ ಇವರು ತಿರುಗ್ತಾರೆ ಎಲ್ಲ ಕಡೆ. 115 ಕಿಲೋಮೀಟರ್ ಇರ್ತದೆ. ಬೆಳಿಗ್ಗೆ 9:30ಗೆ ಹೋದ್ರೆ ಫಸ್ಟ್ ಕಾರ್ ರಿಟರ್ನ್ ಮಾಯರ ಕಾಲೇಜಿಗೆ ಬರುವಾಗ 3:30 ಗಂಟೆ ಆಗ್ಬಹುದು. ಅವ್ರು ಬೆಳಿಗ್ಗೆ 9:30 ಗಂಟೆಗೆ ಹೊರಟ್ರೆ ಸಾಯಂಕಾಲ 3:30 ಗಂಟೆಗೆ ರಿಟರ್ನ್ ಬರ್ತಾರೆ ಫಸ್ಟ್ ಕಾರ್. ಎಂಟ್ರೀಸ್ ಎಷ್ಟು ಬರ್ತದೆ ಅಂತ ಗೊತ್ತಿಲ್ಲ. ಈಗ ನಮಗೆ ಇರುವ ಎಂಟ್ರಿ ಪ್ರಕಾರ 35 ಎಂಟ್ರಿಗಳು ಈಗ ಆಗಿದೆ. ಎಕ್ಸ್ಪೆಕ್ಟೆಡ್ ಅಬೌಟ್ 50 ಎಂಟ್ರೀಸ್. ನಾವು ಹೋದ ಸರ್ತಿ ಸಹ ನಮಗೆ 36 ಎಂಟ್ರಿಗಳು ಬಂದಿದೆ. ಈ ಸರ್ತಿ ಸಹ 35 ಎಂಟ್ರಿ ಗ್ಯಾರಂಟಿ ಉಂಟು ನಮಗೆ. ಆದ್ರೆ 50 ಎಂಟ್ರೀಸ್ ವರೆಗೆ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇವೆ ಬರ್ಬೋದು ಅಂತ, ಯಾಕಂದ್ರೆ ಎಂಕ್ವೈರೀಸ್ ಎಲ್ಲ ನೋಡುವಾಗ. ಸೊ ಅವರು 3:30 ಗಂಟೆಗೆ ಫಸ್ಟ್ ಕಾರ್ ನಮ್ಮಲ್ಲಿ ರಿಟರ್ನ್ ಬರ್ತದೆ. ಸೊ 4:15 ಗಂಟೆ ಒಳಗೆ ನಾವು ರಿಸಲ್ಟ್ ಮಾಡಿ 4 ಗಂಟೆಗೆ ನಾವು ರಿಸಲ್ಟ್ ಅನ್ನು ಮಾಡಿ 4:15ಗೆ ನಾವು ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಯಲ್ಲಿ ವಿವಿಧ ಕೆಟಗರಿಗಳಿಗೆ ಅವರವರ ಟೈಮಿಂಗ್ಸಿನ ಪ್ರಕಾರ, ಅವರವರ ಪೆನಲ್ಟೀಸ್ ಪ್ರಕಾರ ಅವರಿಗೆ ನಾವು ಪ್ರೈಸ್ ಅನ್ನು ಡಿಸ್ಟ್ರಿಬ್ಯೂಷನ್ ಅನ್ನು ಮಾಡ್ತೇವೆ. ನಾವು ನಾಳೆ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಸೆರೆಮನಿಗೆ ಮಂಗಳೂರಿನ DC ಅವರನ್ನು ಇನ್ವೈಟ್ ಮಾಡಿದ್ದೇವೆ. ಬರ್ತೇವೆ ಅಂತ ಅಶ್ಯೂರೆನ್ಸ್ ಅನ್ನು ಕೊಟ್ಟಿದ್ದಾರೆ. ಹಾಗೇನೆ ನಮ್ಮ ಗೌರವಾಧ್ಯಕ್ಷರಾಗಿರುವಂತ ಅಭಯ್ ಚಂದ್ರ ಜೈನ್ ಕೂಡ ನಮ್ಮೊಟ್ಟಿಗೆ ಇರ್ತಾರೆ. ಮತ್ತೆ ಕ್ಲಬ್ಬಿನ ಪ್ರೆಸಿಡೆಂಟ್ ಆಗಿರುವಂತ ಪ್ರತಾಪಣ್ಣ ಮತ್ತೆ ಕುಲ್ದೀಪ್ ನಮ್ಮೊಟ್ಟಿಗೆ ಇರ್ತಾರೆ ನಾಳೆ ಕೂಡ. ಅದರೊಟ್ಟಿಗೆ ನಮ್ಮ ಸ್ಥಳೀಯ ಶಾಸಕರು ಮತ್ತೆ ನಮ್ಮ MP ಆಗಿರುವಂತ ಬ್ರಿಜೇಶ್ ಚೌಟ್ರನ್ನು ಕೂಡ ನಾವು ಇನ್ವೈಟ್ ಮಾಡಿದ್ದೇವೆ. ಅವರನ್ನು 2 ದಿವಸ ಕೂಡ ಇನ್ವೈಟ್ ಮಾಡಿದ್ದೇವೆ. ಅವರಿಗೆ ಯಾವ ಕನ್ವೀನಿಯನ್ಸ್ ಉಂಟು ಆ ಕನ್ವೀನಿಯನ್ಸ್ ಅಲ್ಲಿ ಅವರು ಬರ್ತಾರೆ ನಾಳೆ ಹಾಗೆ. ಸೊ ಇದಾದ ಮೇಲೆ ನಾವು ಮಂಗಳೂರು ಅಂದ್ರೆ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಯಾರೆಲ್ಲ ಮೋಟರ್ ಸ್ಪೋರ್ಟ್ಸ್ ಇದರಲ್ಲಿ ಅಚೀವ್ಮೆಂಟ್ಸ್ ಅನ್ನು ಮಾಡಿದಾರ, ಅಂದ್ರೆ ಈಗ ನಿಮಗೆ ಗೊತ್ತಿದ್ದಾಗೆ ಎಷ್ಟು ಜನಕ್ಕೆ ಗೊತ್ತುಂಟೆ ಎಲ್ಲೋ ಗೊತ್ತಿಲ್ಲ, 2023 ಇಂಡಿಯನ್ ರ್ಯಾಲಿ ಚಾಂಪಿಯನ್ಶಿಪ್ ಇದು ಚಾಂಪಿಯನ್ ಇರೋದು ಮಂಗಳೂರಿನವರು. ಅರ್ಜುನ್ ರಾವ್ ಅರೂರ್ ಅಂತ ನೀವು ಕೇಳಿರ್ಬೋದು, ಮಂಗಳೂರಿನವರೇ ಆಗಿರ್ತಾರೆ. ಸೊ ಅವರಿಗೆ ಮತ್ತೆ ಯಾರೆಲ್ಲ ಮೋಟರ್ ಸ್ಪೋರ್ಟ್ ರಿಲೇಟೆಡ್ ಮತ್ತೆ ಯಾರೆಲ್ಲ ವೆಹಿಕಲ್ ರಿಲೇಟೆಡ್ ಇದರಲ್ಲಿ ನಾವು ಮೋಟರ್ ಸ್ಪೋರ್ಟ್ ರಿಲೇಟೆಡ್ ಮತ್ತೆ ವೆಹಿಕಲ್ ರಿಲೇಟೆಡ್ ಯಾರ್ಯಾರು ಇದರಲ್ಲೆಲ್ಲ ಒಳ್ಳೊಳ್ಳೆ ಅಚೀವ್ಮೆಂಟ್ಸ್ ಅನ್ನು ಮಾಡಿದಾರ ಅವರಿಗೊಂದು ನಮ್ಮ ಕ್ಲಬ್ಬಿನ ವತಿಯಿಂದ ಅವರಿಗೊಂದು ರೆಕಗ್ನೈಸೇಷನ್ ಅನ್ನು ನಾವು ಕೊಡ್ತಾ ಇದ್ದೇವೆ. ಮುಂಬರುವ ದಿನಗಳಲ್ಲಿ ಅಂದ್ರೆ ನವೆಂಬರ್ ಡಿಸೆಂಬರ್ ಅಲ್ಲಿ ನಾವು ಸ್ಪೀಡ್ ಸ್ಪ್ರಿಂಟ್ ಅಂತ ಮೂಡುಬಿದ್ರೆಯಲ್ಲೇ ಮಾಡುವ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಕರ್ನಾಟಕ ಟೂರಿಸಂ, ಕೋಸ್ಟಲ್ ಕರ್ನಾಟಕ ಟೂರಿಸಂ ಡೆವಲಪ್ಮೆಂಟ್ ಕೌನ್ಸಿಲ್ ಮತ್ತೆ ಕರ್ನಾಟಕ ಗೌರ್ಮೆಂಟ್ 3 ಸೇರಿಕೊಂಡು ನಾವು ಒಂದು ಮೂಡುಬಿದ್ರೆಯಲ್ಲಿ ಸ್ಪೀಡ್ ಸ್ಪ್ರಿಂಟ್ ಮಾಡುವಂತ ಒಂದು ಪ್ರೋಗ್ರಾಮ್ ಅನ್ನು ನಾವು DC ಅವರಿಗೆ ಆಲ್ರೆಡಿ ಮನವಿಯನ್ನು ಕೊಟ್ಟಿದ್ದೇವೆ. ಅವರು ಆಯ್ತು ಅಂತ ಹೇಳಿದರೆ ಅದ್ರ ಪ್ರೊಜೆಕ್ಟ್ ಅನ್ನು ತನ್ನಿ ಏನು ಅಂತ ನೋಡಿ ಅದನ್ನು ಮಾಡುವ ಅಂತ ಹೇಳಿದ್ದಾರೆ ಕೈ ಜೋಡಿಸಿಕೊಂಡು. ಇದಾದ ಮೇಲೆ ನೆಕ್ಸ್ಟ್ ಇಯರ್ ಅಂದ್ರೆ ಈ ಸರ್ತಿದ INRC ಕ್ಯಾಲೆಂಡರ್ ಆಲ್ರೆಡಿ ರಿಲೀಸ್ ಆಗಿದೆ 2024 ಇದ್ದು. ಹಾಗಾಗಿ ನಮಗೆ ಪುನಃ ಡೇಟ್ ಅನ್ನು ತಗೊಳ್ಳಿಕ್ಕೆ ಆಗೋದಿಲ್ಲ. 6 ರೌಂಡ್ ಇರ್ತದೆ ಇಂಡಿಯಾದಲ್ಲಿ. ಸೊ ನೆಕ್ಸ್ಟ್ ಇಯರ್ INRC ಇದ್ದು ಒಂದು ರೌಂಡ್ ಅನ್ನು ನಮಗೆ ಮೂಡುಬಿದ್ರೆಗೆ ಕೊಡ್ಬೇಕು ಅಂತ ನಾವು ರಿಕ್ವೆಸ್ಟ್ ಮಾಡಿದ್ದೇವೆ DC ಹತ್ರ. ಸೊ DC ನಮಗೆ ಹೇಳಿದ್ದಾರೆ ಏನೆಲ್ಲ ಅದಕ್ಕೆ ಪರ್ಮಿಷನ್ ಇದ್ದು ರಿಲೇಟೆಡ್ ಏನೆಲ್ಲ ರೋಡ್ ಬ್ಲಾಕಿಂಗ್ ಅದು ಇದೆಲ್ಲ ಏನೆಲ್ಲ ಆಗ್ಬೇಕಾದ್ರೆ ಅದು ನಾವು ಹೆಲ್ಪ್ ಮಾಡ್ಲಿಕ್ಕೆ ರೆಡಿ ಇದ್ದಾರೆ ಅಂತ ಹೇಳಿದ್ದಾರೆ. ನೋಡುವ ಅದು ಮುಂಬರುವ ದಿನಗಳಲ್ಲಿ ಅದಕ್ಕೆ ಏನೆಲ್ಲ ನಮಗೆ ಸಪೋರ್ಟ್ ಸಿಗ್ತದೆ ಅವರ ಕಡೆಯಿಂದ ಅಂತ ನಾವು ನೋಡುವ. ಅದರ ಪ್ರಕಾರ ನಾವು ಮುಂದುವರಿಸಿಕೊಂಡು ಹೋಗ್ತೇವೆ. ನೆಕ್ಸ್ಟ್ ಥಿಂಗ್ ಅಬೌಟ್ ಅಂದ್ರೆ ಎಲ್ಲಾ ರೀತಿಯ ವೆಹಿಕಲ್ ಇವೆಂಟ್ ಅನ್ನು ನಾವು ಮೂಡುಬಿದ್ರೆಯಲ್ಲಿ ಮಾಡೋ ಪ್ಲಾನ್ ಅಲ್ಲಿ ಇದ್ದೇವೆ. ಅದರಲ್ಲಿ ವೆಹಿಕಲ್ ಎಕ್ಸ್ಪೋ ಬರ್ತದೆ, ಮತ್ತೆ ವೆಹಿಕಲ್ ರಿಲೇಟೆಡ್ ಫೈನಾನ್ಷಿಯಲ್ ಕಂಪನಿ ಬರ್ತದೆ, ವೆಹಿಕಲ್ ರಿಲೇಟೆಡ್ ಸರ್ವಿಸಸ್ ಎಲ್ಲ ಬರ್ತದೆ. ಹಾಗೇನೆ ಒಂದು ಸೈಡ್ ಅಲ್ಲಿ ರ್ಯಾಲಿ ಸ್ಟೇಜ್ ನಡೀತಾ ಇರ್ತದೆ, ಒಂದು ಸೈಡ್ ಅಲ್ಲಿ ನಮ್ಮ ಈ ಎಲ್ಲ ಯಾರ್ಯಾರು ದೊಡ್ಡ ದೊಡ್ಡ ಚಾಂಪಿಯನ್ಸ್ ಇದ್ದಾರೆ ಅವರನ್ನು ನಾವು ಡ್ರೈವ್ ಮಾಡ್ಲಿಕ್ಕೆ ನಾವು ಅವರಿಗೆ ಕೊಡ್ತೇವೆ. ಸೊ ದಟ್ ನಮ್ಮ ಮೂಡುಬಿದ್ರೆ ಅವರಿಗೆ ಸಹ ಗೊತ್ತಾಗ್ತದೆ ಅಂದ್ರೆ ಈ ಮೋಟರ್ ಸ್ಪೋರ್ಟ್ ಅಂದ್ರೆ ಏನು ಅಂತ ಹೇಳುವ ಒಂದು
ಇದು ಗೊತ್ತಾಗ್ತದೆ. ಹಾಗಾಗಿ ಒಂದು ಫೆಸ್ಟಿವಲ್ ಆಫ್ ಸ್ಪೀಡ್ ಅಂತ ಒಂದು ಮೂಡುಬಿದಿರೆಯಲ್ಲಿ ಮಾಡುವ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ. ಅದು ಈ ಇವೆಂಟ್ ಅನ್ನು ನಾವು ಒಂದು ಇಂಟ್ರಡಕ್ಷನ್ ಇವೆಂಟ್ ಆಗಿ ಮಾಡಿ ಕರ್ನಾಟಕ ಟೂರಿಸಂನವರಿಗೆ, ನಾವು ಇದರಲ್ಲಿ ತುಂಬಾ ವರ್ಷಗಳಿಂದ ಮಾಡಿಕೊಂಡು ಬರ್ತಾ ಇದ್ದೇವೆ, ಬಟ್ ಈ ಇವೆಂಟ್ ಅನ್ನು ಸ್ವಲ್ಪ ಅದ್ದೂರಿಯಲ್ಲಿ ಮಾಡಿ DC ಅವರಿಗೆ ಮೋಟರ್ ಸ್ಪೋರ್ಟ್ ಅಂದ್ರೆ ಏನು ಅಂತ ಒಂದು ಅವರಿಗೆ ಒಂದು ಅರಿವು ಮಾಡಿಸಿ, ನೆಕ್ಸ್ಟ್ ಅದನ್ನು ಎಂತೆಂಥ ಪ್ರಾಜೆಕ್ಟ್ಗಳಿಂದ ಎಷ್ಟು ಜನಕ್ಕೆ ಟೂರಿಸಂ ಡೆವಲಪ್ಮೆಂಟ್ ಆಗ್ತದೆ, ಏನೆಲ್ಲ ಇದರಿಂದ ಬೆನಿಫಿಷರಿ ಸಿಗ್ತದೆ ಅಂತ ನಾವು ಅವರಿಗೆ ಒಂದು ತೋರಿಸುವ ಒಂದು ಪ್ಲಾನ್ ಅಲ್ಲಿ ಇದ್ದೇವೆ ನಾವು. ಯಾಕೆ ಹೇಳಿದ್ರೆ ಅದೀಶ್ ಡಿಸೋಜಾ ಅಂತ ಇದ್ದಾರೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್, ಮತ್ತೆ ನಮ್ಮ ಖಜಾಂಜಿ ಆಗಿರುವಂತ ರಾಮಕೃಷ್ಣ BL ಅವರಿದ್ದಾರೆ, ತ್ರಿಭುವನ್ ಆಟೋಮೋಟಿವ್ ಸ್ಪೋರ್ಟ್ಸ್ ಕ್ಲಬ್ ಮತ್ತೆ ಬೆದರ್ ಅಡ್ವೆಂಚರಸ್ ಕ್ಲಬ್ ಎರಡರದ್ದು ರಾಧೇನೆ. ಸೊ ಇದು